ಬೊಟ್ಟಿಕೆರೆಯ ಅಂಬುರುಹ ಯಕ್ಷಸದನ ಪ್ರತಿಷ್ಠಾನ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಅಭಿನವ ವಾಲ್ಮೀಕಿ ಯಕ್ಷಗಾನ ಸವ್ಯಸಾಚಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾರ ಸಂಸ್ಮರಣಾರ್ಥ ಅಂಬುರುಹ ಯಕ್ಷಸದನ ಪ್ರಶಸ್ತಿಯನ್ನು ಈ ವರ್ಷ ತೆಂಕುತೊಟ್ಟು ಯಕ್ಷಗಾನ ಕಲಾವಿದ ಅಭಿನವ ಕೋಟಿ KH ದಾಸಪ್ಪರಯವರಿಗೆ ಅಂಬುರುಹ ಮನೆಯಲ್ಲಿ ಪ್ರದಾನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅಂಬುರುಹ ಯಕ್ಷಸದನ ಸಮಿತಿಯ ಪದಾಧಿಕಾರಿಗಳು ಹಾಗೂ ಯಕ್ಷಗಾನ ಕಲಾವಿದರು ಹಾಜರಿದ್ದರು. ದಾಸಪ್ಪರೈಗಳಿಗೆ 2024ನೇ ಅಂಬುರುಹ ಯಕ್ಷಸದನ ಪ್ರಶಸ್ತಿ ಪ್ರದಾನ. ದಾಸಪ್ಪರೈಗಳು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಪ್ರತಿಷ್ಠಾನದ ಅಧ್ಯಕ್ಷರು ಸಹಿತ ಸರ್ವರು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪ್ರತಿಷ್ಠಾನದ ಅಧ್ಯಕ್ಷರು ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಶಸ್ತಿ ಸ್ವೀಕರಿಸಿದ ದಾಸಪ್ಪರೈ ಸಂತಸ ವ್ಯಕ್ತಪಡಿಸಿದರು. ಅವನ್ನು ಪ್ರೀತಿಸುವುದಕ್ಕೆ ತಯಾರಾಗ್ತಾರೆ. ಆದರೆ ನನ್ನ ಜೀವನದಲ್ಲಿ ನಾನು ಹೆಚ್ಚು ಕಷ್ಟವನ್ನು ಅನುಭವಿಸ್ತೇನೆ. ಆದರೂ ಯಕ್ಷಗಾನ ಕ್ಷೇತ್ರವನ್ನು ಪ್ರೀತಿಸ್ತಾ ಬಂದಿದ್ದೇನೆ. ಆ ಪ್ರೀತಿಯೇ ಈ ಕೊಡುಗೆಗೆ ಕಾರಣ ಎಂಬುದನ್ನು 18 ವರ್ಷಗಳ ಕಾಲ ಕರ್ನಾಟಕ ಮೇಳದಲ್ಲಿ, 8 ವರ್ಷಗಳ ಕಾಲ ಕದ್ರಿ ಮೇಳದಲ್ಲಿ, 10 ವರ್ಷಗಳ ಕಾಲ ಮಂಗಳದಲ್ಲಿ ಮೇಳದಲ್ಲಿ, ಸಾಧಾರಣ 6 ವರ್ಷಗಳ ಕಾಲ ನನ್ನದೇ ಆದಂತಹ ಸ್ವಂತ ಮೇಳ ಕಣಿಪುರ ಗೋಪಾಲಕೃಷ್ಣ ಯಕ್ಷಗಾನ ಮಂಡಳಿ, ಈ ಮೇಳದಲ್ಲೆಲ್ಲ ಸೇವೆಯನ್ನು ಮಾಡಿದ್ದೇನೆ. ಬಹುಶಃ ಗೋಪಾಲಕೃಷ್ಣನ ಆ ಹುಡುಗು ಬುದ್ಧಿಯಿಂದ ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ಸೋತು ಹೋದೆ. ಬಹುಶಃ ಮೇಳವನ್ನೇನೋ ಮಾಡಿದ್ದೇನೆ, ಅದು ಯಾಕೆ ಮಾಡಿದ್ದೇನೆ ಎಂಬುದನ್ನು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಒಂದು ರೀತಿಯ ಹಠ, ಆ ಹಠವೇ ನನ್ನ ಸೋಲಿಗೆ ಒಂದು ರೀತಿ ಕಾರಣ. ಆದರೂ ಗೋಪಾಲಕೃಷ್ಣ ಅಂದು ಹುಡುಗಾಟಿಕೆಯನ್ನು ಮಾಡಿದರೂ ಕೂಡ ಇಂದು ನನ್ನ ಕೈ ಬಿಡಲಿಲ್ಲ. ಎಷ್ಟೇ ಕಷ್ಟ ಬಂದರೂ ನನ್ನ ಕೈ ಗೋಪಾಲಕೃಷ್ಣ ಹಿಡಿದಿದ್ದಾನೆ ಎನ್ನುವಂತಹ ಒಂದು ಭರವಸೆ ನನಗೆ ಖಂಡಿತವಾಗಿ ಇದ್ದೇ ಇದೆ. ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜಾರ ಬಗ್ಗೆ 1-2 ಮಾತನ್ನು ಹೇಳಿದರೆ ನನ್ನದು ಅಪರಾಧ ಅಂತ ಆಗ್ತದೆ. ಪುರುಷೋತ್ತಮ ಪೂಂಜರು ನನ್ನ ಪ್ರೀತಿಯ ಒಬ್ಬ ಭಾಗವತರು. ಕರ್ನಾಟಕ ಮೇಳದಲ್ಲಿ ಅವರಿರುವಂತಹ ಸಂದರ್ಭ, ಅವರ ಒಡನಾಡಿಯಾಗಿ ಬಾಳುವಂತಹ ಯೋಗ ಭಾಗ್ಯ ನನ್ನ ಬಾಳಿಗೆ ಬಂದದ್ದು ಕಡಿಮೆ. ಅವರು ಬರೆದಂತಹ ಮಹಾಕವಿ ಮಾನಿಷಾದ ಬಹುಶಃ ಕೆಲವು ನೆನಪುಗಳಿಗೆ ನನ್ನ ಪ್ರಾಯವು ಕಾರಣವಾಗಿದೆ, ತಪ್ಪಿಗೆ ಕ್ಷಮಿಸಿ. ಅಂತಹ ಮಾನುಷದಲ್ಲಿ
ನನಗೆ ಪಾತ್ರ ಮಾಡುವಂತಹ ಯೋಗ ಭಾಗ್ಯ ಬರಲಿಲ್ಲ. ಯಾಕೆಂದರೆ ನಾನು ಕರ್ನಾಟಕ ಮೇಳದಲ್ಲಿ ಇರಲಿಲ್ಲ ಆಗ. ಆ ಪ್ರಸಂಗ ಮೆರೆದಿದೆ. ಬಹುಶಃ ಪುರುಷೋತ್ತಮ ಪೂಂಜರಿಗೆ ಹೆಸರು ತಂದುಕೊಟ್ಟಂತಹ ಒಂದು ಪ್ರಸಂಗ ಮಾನಿಷ ಅದು. ನಾನು ದಾಮೋದರ ಮಂಡಚರ ಗರಡಿಯಲ್ಲಿ ಪಳಗಿದ್ರು ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಒಡನಾಡಿಯಾಗಿ ಅವರ ಜೊತೆಯಲ್ಲಿ ವೇಷ ಮಾಡುವಂತಹ ಭಾಗ್ಯ ನನಗೆ ಬರಲಿಲ್ಲ. ಆದರೆ ಅವರ ಅಭಿಮಾನಿ ನಾನು. ಬಳಿಕ ಯಕ್ಷ ಕಲಾವಿದರಿಂದ ಸೀತಾಪಹರಣ, ತಾಳಮದ್ದಳೆ ಎಲ್ಲರ ಗಮನ ಸೆಳೆಯಿತು. ವಾತಾವರಣಕ್ಕೆ ಒಗ್ಗಿಕೊಂಡಂತಹ ನಾನು ಆತಂಕವೂ ಇದ್ದದ್ದೇ, ಸೌಖ್ಯವೂ ಇದ್ದದ್ದೇ ಎಂಬ ವಾಸ್ತವತೆಯನ್ನು ನಾನು ಅರ್ಥ ಮಾಡಿಕೊಂಡವಳಿದ್ದೇನೆ. ಆತಂಕದ ದಿನಗಳನ್ನು ಕಳೆದಿದ್ದೇನೆ. ಆದರೆ ಇದು ಸೌಖ್ಯಪ್ರದವಾಗಿರುವಂತಹ ಒಂದು ಸಂಗತಿ ನನ್ನ ಎದುರಾಗಿರುವಂತಹ ಸುಸ್ಥಿತಿಯನ್ನು ನಿಮಗೆ ತೋರುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಯಾವುದದು? ನನಗೆ ಕಾಣದೇ ಇರುವುದು ನಿನ್ನ ಮನಕ್ಕೆ ಮುದ ನೀಡಿದ ವಿಚಾರ ಯಾವುದು? ನೋಡಿದೆ ರಾಮ. ಎಲ್ಲಿ ನೋಡಬೇಕು? ಓ, ಅತ್ತ ಕಡೆ ಗಮನಿಸಿಯಂತೆ. ಅತ್ತಿಂದಿತ್ತ ಇತ್ತಿಂದತ್ತ ಪುಟಿದೇಳುತ್ತಾ ಹಾರುತ್ತಿರುವಂತಹ ಸ್ವರ್ಣ ಜಿಂಕೆ. ದಟ್ಟ ಕಾಡಿದು ಸ್ವರ್ಣ ಜಿಂಕೆ ನನ್ನ ಎದುರು ಬಂದು ತೋಂಕಿಟ ತಾಕಿಟ ಎಂದು ಕುಣಿಯುತ್ತಿರುವಂತಹ ಈ ಜಿಂಕೆ ನನ್ನ ಮನಸ್ಸನ್ನು ಸೆಳೆಯುತ್ತಾ ಇದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ತನ್ನಂಗ ದಿಕ್ಕಿಟ ದಿನ್ನಂಗ ತೋ, ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟು ತಾಳ ಉಂಟು ಅಂತ ಇದ್ದದ್ದು. ತಾಳಬದ್ಧವಾಗಿ ಪ್ರಮಾಣಬದ್ಧವಾಗಿ ಮನುಷ್ಯರಿಗೆ ಬಾಯಿಗೆ ಬರುವುದಿಲ್ಲ ತಾಳ, ಅಂತದ್ರಲ್ಲಿ ಅದು ಕುಣಿತ ಒಂದು ಸೋಜಿಗೆ ಆದದ್ದೇ ಅದು. ಮನುಷ್ಯನಿಗೇನೆ ಕುಣಿಲಿಕ್ಕೆ ಬರುವುದಿಲ್ಲ. ಇನ್ನು ತಾಳಕ್ಕೆ ಕ್ರಮಬದ್ಧವಾಗಿ ಇದು ಯಾವ ರೀತಿಯಾಗಿ ಕುಣಿಯುತ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಸ್ವರ್ಣ ಜಿಂಕೆಯನ್ನು ಹಿಡಿಯುವುದಕ್ಕಾಗಿ ಹೋದೆ. ಓಹೋ, ಅದನ್ನು ಹಿಡಿಲಿಕ್ಕೆ ಹೋದೆ ನೀನು? ಹೌದು. ಸಿಕ್ಕಿತ? ಇಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಬಂದೆ. ನೋಡಿ ಅಂತಹ ಜಿಂಕೆಯ ಮೈಯನ್ನು, ಸ್ವರ್ಣ ಲೇಪಿತವಾಗಿರುವಂತಹ ಅನುಭೂತಿಯನ್ನು ಕೊಡುವಂತಹ ಜಿಂಕೆ. ಆ ಜಿಂಕೆಯ ಮೈಯನ್ನು ಗಮನಿಸಿದರೆ ಪಂಚವರ್ಣದ ರೇಖೆಯನ್ನೊಮ್ಮೆ ನೀವು ನೋಡಿ ಅಂತೆ ಕಾಣ್ತಾ ಉಂಟು. ಹೌದು. ಸಾಮಾನ್ಯವಾಗಿ ಕಾಣುವಂತಹ ಜಿಂಕೆಯ ಹಾಗಲ್ಲ, ಒಂದು ಪ್ರತ್ಯೇಕವಾದಂತಹ ಒಂದು ಜಿಂಕೆಯ ಹಾಗೆ ಕಾಣ್ತಾ ಉಂಟು. ಪ್ರತ್ಯೇಕವಾದಂತಹ ಜಿಂಕೆ. ಹೌದು. ಆದರೆ ಈ ಜಿಂಕೆ ನನ್ನ